Hi, good morning. Hi, good morning, students. My name is Manjunath, lecturer in economics, the Golden Glimpse, PU College. Dear students, previous classes ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಪಾರ್ಟ್ ಎ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಪಾರ್ಟ್ ಎ ಅಲ್ಲಿ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ಈಗ ಸಪೋಸ್ ಯಾವುದು ಪಾರ್ಟ್ ಎ ಅಂತಂದ್ರೆ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತೇಳಿ ಸ್ಟಾಟಿಸ್ಟಿಕ್ಸ್ ಫಾರ್ economics. Statistics for economics only we have discussing about the introduction of statistics and then collection of data and then organization of data. Dear students, this part ಅಂತಂದ್ರೆ ಈ ಒಂದು ಪಾರ್ಟ್ ಬಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಂದ್ರೆ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿ. ಡಿಯರ್ ಸ್ಟೂಡೆಂಟ್ಸ್, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಮೀನ್ಸ್ ಭಾರತದ ಆರ್ಥಿಕ ಒಂದು ಅಭಿವೃದ್ಧಿ. ಸಪೋಸ್ ಈಗ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಫಸ್ಟ್ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತ್ರ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಡಿಸ್ಕಷನ್ ಮಾಡಿದೀವಿ. ಸ್ಟಾಟಿಸ್ಟಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ಅಂತಂದ್ರೆ ಈಗ ಸಪೋಸ್ ಏನ್ ಪರ್ಪಸ್ ಆಗಿ ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ ಎಕನಾಮಿಕ್ಸ್ ಅಲ್ಲಿ ಅಂತಂದ್ರೆ ಕರೆಂಟ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ತೀವಿ ಸಿಚುವೇಶನ್ ಏನಿದೆಯೋ ವಿತೌಟ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನಾವ್ ಯಾವುದೇ ಒಂದು ಸೆಂಟೆನ್ಸ್ ಅನ್ನ ಇದು ಮಾಡೋದಕ್ಕೆ ಚಾನ್ಸಸ್ ಇಲ್ಲ. ಡಿ ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಪಾರ್ಟ್ ಬಿ ಇಂಡಿಯನ್ ಎಕಾನಮಿಕ್ ಡೆವಲಪ್ಮೆಂಟ್ ಅಂತಂದ್ರೆ ಭಾಗ ಬಿ ಭಾರತದ ಆರ್ಥಿಕ ಅಭಿವೃದ್ಧಿ. ಫಸ್ಟ್ ಚಾಪ್ಟರ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಡೆವಲಪ್ಮೆಂಟ್ ಪಾಲಿಸೀಸ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಈ ಒಂದು ಅಭಿವೃದ್ಧಿ ಒಂದು ಯೋಜನೆಗಳು ಮತ್ತು ಅದ್ರ ಜೊತೆಗೆ ಏನಾಗಿರುತ್ತೆ ಅಂತಂದ್ರೆ ಅನುಭವಗಳು ಅಂತ ಬರುತ್ತೆ. ಸಿನ್ಸ್ ಎಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ 1947 ಇಂದ 1990 ವರೆಗೂ ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಅಂದ್ರೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಂಡಿಯನ್ ಎಕಾನಮಿ ಆನ್ ದ ಯು ಆಫ್ ಇಂಡಿಪೆಂಡೆನ್ಸ್ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿ. ಇಂಡಿಯನ್ ಎಕಾನಮಿ ಆನ್ ದ ಯು ಆಫ್ ಇಂಡಿಪೆಂಡೆನ್ಸ್ ಅಂತಂದ್ರೆ ಭಾರತದ ಒಂದು ಸ್ವತಂತ್ರ ಭಾರತ ಪೂರ್ವದಲ್ಲಿ ಒಂದು ಭಾರತದ ಆರ್ಥಿಕ ಅಭಿವೃದ್ಧಿ. ಈ ಒಂದು ಚಾಪ್ಟರ್ ಅಲ್ಲಿ ಯಾವುದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಇಲ್ಲಿ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್ ಅಂತಂದ್ರೆ ವಸಾಹತುಶಾಹಿಯ ಆಡಳಿತದ ಅವಧಿಯಲ್ಲಿ. ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್ ಅಂತಂದ್ರೆ ಏನು ವಸಾಹತುಶಾಹಿ ಬಂದಿತ್ತೋ ವಸಾಹತುಶಾಹಿ ಅಂತರದಲ್ಲಿ ಈ ಒಂದು ಭಾರತದ ಒಂದು ಕೆಳಮಟ್ಟದ ಆರ್ಥಿಕತೆ. ಈ ಒಂದು ವಸಾಹತುಶಾಹಿ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಈಗ ಸಪೋಸ್ ಕೊಲೋನಿಯಲ್ ರೂಲ್ ಅಂತಂದ್ರೆ ಯಾವ್ದು ಬ್ರಿಟಿಷ್ ಏನ್ ಗೌರ್ಮೆಂಟ್ ಇತ್ತೋ ಬ್ರಿಟಿಷ್ ಒಂದು ಗೌರ್ಮೆಂಟ್ ಇದ್ದಂತ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿಯಾದಂತ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಇತ್ತು ಅಂತ ಡಿಸ್ಕಷನ್ ಮಾಡ್ತೀವಿ. ಈ ಒಂದು ಡಿಸ್ಕಷನ್ ಮಾಡಿದಂತ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೆಕ್ಟರ್ಸ್ ವೈಸ್ ನಾವು ಡಿಸ್ಕಷನ್ ಮಾಡ್ತೀವಿ. ಯಾವ್ದ್ರ ವೈಸ್ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಸೆಕ್ಟರ್ಸ್ ವೈಸ್ ಡಿಸ್ಕಷನ್ ಮಾಡ್ತೀವಿ. ಅಂದ್ರೆ ಫಸ್ಟ್ ನಾವ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಅಂತಂದ್ರೆ ಈಗ ಸಪೋಸ್ ಅಗ್ರಿಕಲ್ಚರ್ ಸೆಕ್ಟರ್ ಇದೆ ಅಲ್ವಾ, ಅಗ್ರಿಕಲ್ಚರ್ ಸೆಕ್ಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೆಕೆಂಡ್ ಒನ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಸೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಥರ್ಡ್ ಒನ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಫಾರಿನ್ ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಡೆಮೋಗ್ರಫಿಕ್ ಕಂಡೀಷನ್ಸ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಅಕ್ಯುಪೇಷನಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಈ ಒಂದು ಚಾಪ್ಟರ್ ಅಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ಅಂತಂದ್ರೆ ಲೋ ಲೆವೆಲ್ ಆಫ್ ಅಂತಂದ್ರೆ ಈ ಒಂದು ಇಂಡಿಯನ್ ಎಕನಾಮಿ ಅಂಡ್ ದ ಈವ್ ಇಂಡಿಪೆಂಡೆನ್ಸ್ ಇದೆ ಅಲ್ವಾ, ಈ ಒಂದು ಚಾಪ್ಟರ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಡಿಸ್ಕಷನ್ ಮಾಡೋಂತ ಒಂದು ಪಾಯಿಂಟ್ಸ್ ಯಾವ್ದು ಅಂತಂದ್ರೆ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್, ಅಗ್ರಿಕಲ್ಚರ್ ಸೆಕ್ಟರ್, ದೆನ್ ಇಂಡಸ್ಟ್ರಿಯಲ್ ಸೆಕ್ಟರ್, ದೆನ್ ಫಾರಿನ್ ಟ್ರೇಡ್ ಅಂಡ್ ಆಕ್ಯುಪೇಷನಲ್ ಸ್ಟ್ರಕ್ಚರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಡಿಯರ್ ಸ್ಟೂಡೆಂಟ್ಸ್, ಈಗ ಸಪೋಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಈಗ ಫಸ್ಟ್ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಯಾವ ರೀತಿ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಂದ್ರೆ ವಸಾಹತುಶಾಹಿ ಆಡಳಿತದ ಅವಧಿಯಲ್ಲಿ ಭಾರತದ ಒಂದು ಕೆಳಮಟ್ಟದ ಆರ್ಥಿಕತೆ ಯಾವ ರೀತಿ ಇತ್ತು ಅಂತ ನಾವು ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಕೃಷಿ ವಲಯ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಕೈಗಾರಿಕಾ ವಲಯ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ವಿದೇಶಿ ವ್ಯಾಪಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ವಲಯವಾರು ಒಂದು ಏನು ಉದ್ಯೋಗದ ಹಂಚಿಕೆ, ಆಕ್ಯುಪೇಷನಲ್ ಸ್ಟ್ರಕ್ಚರ್ ಮೀನ್ಸ್ ಅಂತಂದ್ರೆ ವಲಯವಾರು ಒಂದು ಉದ್ಯೋಗದ ಹಂಚಿಕೆ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಮೂಲ ಸೌಕರ್ಯಗಳ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಫಸ್ಟ್ ಕಾನ್ಸೆಪ್ಟ್ ಅಂತಂದ್ರೆ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು ಅಂತಂದ್ರೆ ದ ಸ್ಟ್ರಕ್ಚರ್ ಆಫ್ ಇಂಡಿಯಾಸ್
present day economy is the not just of current making, it has its roots stepped in history, particularly in the period when India was under British rule, which lasted for almost 2 centuries before India finally won its independence and 15 August 1947. The sole purpose of the British colonial rule in India was reduce the country to being a raw material suppliers for Great Britain's own rapidly expanding modern industrial base. And understanding of the exploitative nature of this relationship is essentially for any assessment of the kind and level of development which the Indian economy has been able to attain over the last 6.5 decades. Dear students, introduction concept ಅಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ the structure of India's present day economy is not just of current making, it has its roots stepped in history, particularly in the period when India was under British rule, which lasted among the 2 centuries before India finally won its independence on 15 August 1947. ಡಿಯರ್ ಸ್ಟೂಡೆಂಟ್ಸ್, ಅಂತಂದ್ರೆ ಭಾರತ ಸ್ವತಂತ್ರ ಆದಂತ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಆಗೋಕ್ಕಿನ ಮುಂಚಿತವಾಗಿ ನಮ್ಮ ಭಾರತದಲ್ಲಿ ಏನು ಹೇರಳವಾಗಿ ಸಿಕ್ತಿತ್ತೋ ಅದೆಲ್ಲ ಯಾರ ಒಂದು ಅಧೀನದಲ್ಲಿತ್ತು ಅಂತಂದ್ರೆ ಬ್ರಿಟಿಷರ ಒಂದು ಅಧೀನದಲ್ಲಿರುತ್ತೆ. ಅಂತಂದ್ರೆ ಏನ್ ಈ ಬ್ರಿಟಿಷರ ಒಂದು ಅಧೀನದಲ್ಲಿತ್ತೋ ಅಂತ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಸುಮಾರು ಒಂದು 200 ವರ್ಷಗಳ ಒಂದು ಅವಧಿಯಲ್ಲಿ ಏನಾಗ್ತಿತ್ತು ಅಂತಂದ್ರೆ ಭಾರತ ಒಂದು ಹೇರಳವಾಗಿ ಸಂಪನ್ಮೂಲಗಳು ಸಿಗುವಂತಹ ರಾಷ್ಟ್ರ ಆಗಿದ್ರು ಸಹ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನೋದು ಆಗ್ತಾ ಇರ್ಲಿಲ್ಲ. ಏನ್ ಕಾರಣ ಅಂತಂದ್ರೆ ಏನ್ ಬ್ರಿಟಿಷರ ಒಂದು ಆಡಳಿತ ಹಸ್ತಕ್ಷೇಪ ಇತ್ತೋ ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅವರು ಸಂಪೂರ್ಣವಾದಂತಹ ಇಲ್ಲಿ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಕೊನೆಯದಾಗಿ ಭಾರತದ ಯಾವಾಗ ಸ್ವತಂತ್ರ ಆಗುತ್ತೆ ಅಂತಂದ್ರೆ ಈ ಒಂದು ಇಂಡಿಪೆಂಡೆನ್ಸ್ ಅಂಡ್ 15 ಆಗಸ್ಟ್ 1947 ಅಂತಂದ್ರೆ 1947 ಆಗಸ್ಟ್ 15ರಂದು ಏನಾಗುತ್ತೆ ಅಂತಂದ್ರೆ ಭಾರತ ಸ್ವತಂತ್ರ ಆಗುತ್ತೆ. ಭಾರತ ಸ್ವತಂತ್ರ ಆದಂತ ಒಂದು ಸಂದರ್ಭದಲ್ಲಿ ಏನಿ ಒಂದು ಹೇರಳವಾಗಿ ಸಿಗುವಂತ ಸಂಪನ್ಮೂಲಗಳು ಏಕೈಕ ರಾಷ್ಟ್ರವಾದಂತಹ ಬ್ರಿಟನ್ ಮಾತ್ರ ಏನ್ ಮಾಡ್ತಿತ್ತು ಅಂತಂದ್ರೆ ಅವರ ದೇಶಕ್ಕೆ ಏನ್ ಮಾಡ್ತಿದ್ರು, ಆಮದನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಇಲ್ಲಿ ಸಿಗುವಂತ ಸಂಪನ್ಮೂಲಗಳನ್ನ ಅವರು ರಫ್ತು ಮಾಡ್ಕೊಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಯಾವ ರೀತಿಯಾದಂತಹ ಒಂದು ಸಂಬಂಧ ಇತ್ತು ಅಂತಂದ್ರೆ ಬ್ರಿಟಿಷ್ ಮತ್ತೆ ಭಾರತದ ನಡುವೆ ಯಾವ ರೀತಿ ಸಂಬಂಧ ಇತ್ತು ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಅನೇಕ ರೀತಿಯಾದಂತಹ ಒಂದು ಸಹಾಯವನ್ನ ಮಾಡ್ತಾ ಇರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಏನಾಗಿತ್ತು ಅಂತಂದ್ರೆ ಅತ್ಯಂತ ಕೆಳಮಟ್ಟದ ಆರ್ಥಿಕತೆ ಆಗಿರುತ್ತೆ. ಯಾಕೆ ಒಂದು ಏನ್ ರೀಸನ್ ಅಂತಂದ್ರೆ ಈಗ ಸಪೋಸ್ ಗೊತ್ತು ನಮ್ಮ ಇಂಡಿಯನ್ ಎಕಾನಮಿ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಇನ್ಕಮ್ ಏನಾಗಬೇಕು, ಜನರೇಟ್ ಆಗ್ಬೇಕು. ಇನ್ಕಮ್ ಎಷ್ಟು ಜನರೇಟ್ ಆಗುತ್ತೋ ಅಷ್ಟು ಫಾಸ್ಟ್ ಏನಾಗುತ್ತೆ ಅಂತಂದ್ರೆ ಗ್ರೋತ್ ಆಗುತ್ತೆ ಇಂಡಿಯನ್ ಎಕಾನಮಿ. ಅದರಿಂದ ಒಂದು ಸಂದರ್ಭದಲ್ಲಿ 1947 ಆಗಸ್ಟ್ 15 ಏನ್ ಭಾರತ ಸ್ವತಂತ್ರ ಆಗುತ್ತೋ ಸ್ವತಂತ್ರ ಆಗೋವರೆಗೂ ಸಹ ನಮ್ಮ ಭಾರತದ ಆರ್ಥಿಕತೆ ಏನಾಗಿತ್ತು ಅಂತಂದ್ರೆ ಅತ್ಯಂತ ಕೆಳಮಟ್ಟದ ಒಂದು ಆರ್ಥಿಕತೆ ಆಗಿರುತ್ತೆ. ಅತ್ಯಂತ ಕೆಳಮಟ್ಟದ ಆರ್ಥಿಕತೆ ಆಗಿದ್ರು ಸಹ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ 1 by 1 ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್. ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ under the colonial rule. Dear students, suppose ಅಂತಂದ್ರೆ India had an independent economy before the advantage of the British rule. Though agriculture was the main source of livelihood for most people, yet the country's economy was by various kinds of manufacturing activities. India was particularly well known for its handcraft industries in the fields of cotton and silk, textiles, metal and precious stone works, etc. Dear students, India had an independent economy before the advantage of the British rule. ಭಾರತ ಸ್ವತಂತ್ರ ಆಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರು ಏನು ಒಂದು ನಿರ್ಬಂಧನೆಗಳನ್ನ ಏರ್ತಾ ಇದ್ರೋ ಅದೇ ಏನಾಗ್ತಿತ್ತು ಅಂತಂದ್ರೆ ಅನುಸರಿಸ್ಕೊಂಡು ಬರ್ತಾ ಇರ್ತಾರೆ. ಅಗ್ರಿಕಲ್ಚರ್ ವಾಸ್ ದ ಮೈನ್ ಸೋರ್ಸ್ ಆಫ್ ಲಿವ್ಲಿಹುಡ್ ಫಾರ್ ಮೋಸ್ಟ್ ಪೀಪಲ್. ಅಂತಂದ್ರೆ ಈ ಒಂದು
ಅತ್ಯಂತ ಏನ್ ಹೆಚ್ಚು ಜನಸಂಖ್ಯೆ ಇತ್ತು ಅವರ ಜೀವನ ಒಂದು ನಡೆಸುವಂತ ಒಂದು ಸಂದರ್ಭದಲ್ಲಿ ಜೀವನಾಧಾರ ಯಾವ್ದಾಗಿತ್ತು ಅಂತಂದ್ರೆ ಅಗ್ರಿಕಲ್ಚರ್ ಆಗಿರುತ್ತೆ. ಅತ್ಯಂತ ಹೆಚ್ಚಿನ ಜನರ ಒಂದು ಜೀವನಾಧಾರ ಅಂದ್ರೆ ಯಾವ್ದ್ರ ಮೇಲೆ ಹೆಚ್ಚು ಒಂದು ನಂಬಿಕೆ ಇಟ್ಟು ಡಿಪೆಂಡ್ ಆಗಿದ್ರು, ಅವಲಂಬನೆ ಆಗಿದ್ರು ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ, ಅಂದ್ರೆ ಕೃಷಿ ಏನ್ ಬರುತ್ತೋ ಕೃಷಿ ಮೇಲೆ ಏನಾಗ್ತಿದ್ರು ಅಂತಂದ್ರೆ ಹೆಚ್ಚಿನ ಮಟ್ಟದ ಜನ ಅವಲಂಬಿತರಾಗಿರ್ತಾರೆ. ಅಂತಂದ್ರೆ ಈಗ ಸಪೋಸ್ ಅಂತಂದ್ರೆ ಅದ್ರ ಹೊರತುಪಡಿಸಿ ಈ ಒಂದು ಅನೇಕ ರೀತಿಯಾದಂತಹ ಉತ್ಪಾದನಾ ಒಂದು ಚಟುವಟಿಕೆಗಳನ್ನ ಸಹ ಅಥವಾ ತಯಾರಿಕಾ ಚಟುವಟಿಕೆಗಳನ್ನ ಸಹ ಏನ್ ಮಾಡ್ತಿದ್ರು ಅಂತಂದ್ರೆ ಕೈಗೊಳ್ತಾ ಇರ್ತಾರೆ. ಇಂಡಿಯಾ ವಾಸ್ ಎ ಪರ್ಟಿಕ್ಯುಲರ್ಲಿ ವೆಲ್ ನೋನ್ ಫಾರ್ ದ ಹ್ಯಾಂಡ್ ಕ್ರಾಫ್ಟ್ ಇಂಡಸ್ಟ್ರೀಸ್. ಅಂತಂದ್ರೆ ಏನ್ ಈ ಒಂದು ಕೈಮಗ್ಗ ಕೈಗಾರಿಕೆಗಳು ಬರುತ್ತೋ ಕೈಮಗ್ಗ ಕೈಗಾರಿಕೆಗಳಲ್ಲಿ ಏನಾಗ್ತಿತ್ತು ಅಂತಂದ್ರೆ ಹತ್ತಿ ಮತ್ತೆ ರೇಷ್ಮೆ ಒಂದು ಬಟ್ಟೆಯನ್ನ ತಯಾರಿಸುವಂತ ಒಂದೊಂದು ಹೆಚ್ಚಿನ ಒಂದು ಉದ್ಯೋಗವನ್ನ ಕಲ್ಪಿಸ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಏನಾಗ್ತಿತ್ತು ಅಂತಂದ್ರೆ ಅತ್ಯಂತ ಹೆಚ್ಚು ಬೆಲೆ ಬಾಳುವಂತಹ ಒಂದು ಏನ್ ಕಲ್ಲು ಸ್ಟೋನ್ ಬರುತ್ತೋ ಅದ್ರಲ್ಲಿ ಹೆಚ್ಚಿನ ಒಂದು ಆದಾಯವನ್ನ ಗಳಿಸ್ತಾ ಇದ್ರು. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ದ ಕೊಲೋನಿಯಲ್ ಗವರ್ಮೆಂಟ್ ನೆವರ್ ಮೇಡ್ ಎನಿ ಸಿನ್ಸಿಯರ್ ಅಟೆಂಪ್ಟ್ ಟು estimate India's national and per capita income. Some individual attempts which were made to measure such incomes yielded conflicting and inconsistent results. Among the notable estimators, Dadabhai Nauroji, William Digby, finally shares V.K. R.V. Rao and R.C. Desai. It was V.K. R.V. Rao whose estimates during the colonial period was considered very significant. Dear students, colonial government ಏನಾಗ್ತಿತ್ತು ಅಂತ, colonial government means British government. ಅಂದ್ರೆ ವಸಾಹತುಶಾಹಿ ಸರ್ಕಾರ ಅಂತಂದ್ರೆ ಬ್ರಿಟಿಷ್ ಸರ್ಕಾರ. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಿತ್ತು ಅಂತಂದ್ರೆ ದ ಕೊಲೋನಿಯಲ್ ಗವರ್ನಮೆಂಟ್ ನೆವರ್ ಮೇಡ್ ಎನಿ ಸಿನ್ಸಿಯರ್ ಅಟೆಂಪ್ಟ್ ಟು ಎಸ್ಟಿಮೇಟ್ ಇಂಡಿಯಾಸ್ ನ್ಯಾಷನಲ್ ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್ಸ್. ಎಷ್ಟೇ ಆದಾಯ ಬಂದ್ರೂ ಸಹ ಬ್ರಿಟಿಷ್ ಸರ್ಕಾರ ಈ ಒಂದು ರಾಷ್ಟ್ರೀಯ ವರಮಾನ ಮತ್ತು ತಲಾ ಆದಾಯವನ್ನ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಮಾಪನ ಮಾಡ್ತಾ ಇರ್ಲಿಲ್ಲ. ಯಾಕೆ ಮಾಪನ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಸಪೋಸ್ ಏನಾಗ್ತಿತ್ತು, ಇನ್ ಕೇಸ್ ಮೆಜರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗ ಇನ್ಕಮ್ ಅನ್ನ ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಕೌಂಟಿಂಗ್ ತಗೊಳ್ಬೇಕಾಗಿತ್ತು. ಅದರಿಂದ ಏನಾಗುತ್ತೆ ಅಂತಂದ್ರೆ ದ ಕೊಲೋನಿಯಲ್ ಗವರ್ಮೆಂಟ್ ನೆವರ್ ಮೇಡ್ ಎನಿ ಸಿನ್ಸಿಯರ್ ಅಟೆಂಪ್ಟ್ ಟು ಎಸ್ಟಿಮೇಟ್ ಇಂಡಿಯಾಸ್ ನ್ಯಾಷನಲ್ ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್. Some individual attempts which were made to measure such incomes yielded conflicting and inconsistent results. ಅಂತಂದ್ರೆ ಕೆಲವರು ಒಂದು ಮಾಪನ ಮಾಡಿದ್ರು ಸಹ ಎಕ್ಸಾಕ್ಟ್ ಒಂದು ರಿಸಲ್ಟ್ ಅನ್ನೋದು ಏನಾಗ್ತಿತ್ತು ಅಂತಂದ್ರೆ ಸಿಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಒಂದು ಚೇಂಜಸ್ ಆಗುತ್ತೆ. ಏನ್ ಚೇಂಜಸ್ ಆಗುತ್ತೆ ಅಂತಂದ್ರೆ ಅಟ್ ಎ ಫಸ್ಟ್ ಟೈಮ್ ಅಲ್ಲಿ ಅಮಾಂಗ್ ದ ನೋಟೇಬಲ್ estimators, Dadabhai Nauroji, William Digby, finally shares V.K. R.V. Rao and R.C. Desai. ಪ್ರಪ್ರಥಮ ಬಾರಿಗೆ ಸ್ವತಂತ್ರ ಬಂದಂತಹ ಸ್ವತಂತ್ರದ ಪೂರ್ವದಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಆದಾಯವನ್ನ ಮತ್ತು ತಲಾದಾಯವನ್ನ ಮಾಪನ ಮಾಡಿದಂತಹ ಏಕೈಕ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬೆಗೆ ಮತ್ತೆ V.K. R.V. ರಾವ್ ಮತ್ತೆ R.C. ದೇಸಾಯಿ. ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ 2 ಮಾರ್ಕ್ಸ್ ಕೇಳ್ತಾರೆ. ಅಂತಂದ್ರೆ ಹೂ ಇಸ್ ದ ಫಸ್ಟ್ ಎಸ್ಟಿಮೇಟರ್ ಇನ್ ದ ನ್ಯಾಷನಲ್ ಇನ್ಕಮ್ ಇನ್ ಇಂಡಿಯಾ ಅಂತೇಳಿ. ಅಂದ್ರೆ ಮೆಜರ್ ಮಾಡಿದ್ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬೆ, ಫೈನಲಿ ಶೇರ್ಸ್ ಅಟ್ ದ V.K. R.V. ರಾವ್ ಅಂಡ್ R.C. ದೇಸಾಯಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರಾಷ್ಟ್ರೀಯ ವರಮಾನವನ್ನ ಮಾಪನ ಮಾಡ್ತಾರೆ. ರಾಷ್ಟ್ರೀಯ ವರಮಾನವನ್ನ ಮಾಪನ ಮಾಡಿದ್ರು ಸಹ ಮೋರ್ ಇಂಪಾರ್ಟೆನ್ಸ್ ಯಾರು ಕೊಡ್ತಾರೆ ಅಂತಂದ್ರೆ V.K. R.V. ರಾವ್ ಕೊಡ್ತಾರೆ. ಯಾರು ಕೊಡ್ತಾರೆ ಅಂತಂದ್ರೆ V.K. R.V. ರಾವ್ ಕೊಡ್ತಾರೆ. ಇಟ್ ವಾಸ್ V.K. R.V. ರಾವ್ whose estimators during the colonial period was considered very significant. ಅಂತಂದ್ರೆ ಅತ್ಯಂತ ಹೆಚ್ಚು ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ V.K. R.V. ರಾವ್ಗೆ ಸಲ್ಲುತ್ತೆ. ಮೆಜರ್ಮೆಂಟ್ ಮಾಡೋದು ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬೆ ಅಂಡ್ V.K. R.V. ರಾವ್, R.C. ದೇಸಾಯಿ. ಬಟ್ ಮೋರ್ ಇಂಪಾರ್ಟೆನ್ಸ್ ಯಾರು ಕೊಡ್ತಾರೆ? V.K. R.V. ರಾವ್ ಕೊಡ್ತಾರೆ. ಇದಿಷ್ಟು ಸಹ ಯಾವ್ದಾಗಿರುತ್ತೆ ಅಂತಂದ್ರೆ ಒಂದು ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ. ಅಂತಂದ್ರೆ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್. ಅಂತಂದ್ರೆ the had in independent economy before the advantages of the British rule through agriculture was the main source of livelihood for most people. Had the country's economy was by various kinds of manufacturing activities. India was particularly well known for its handcraft industries in the
fields of cotton and silk textiles, metal and precious stone works, etc. The colonial government never made any sincere attempt to estimate India's national income and per capita income. Some individual attempts which were made to measure such incomes yielded conflicting and inconsistent results. Among the notable estimators, Dadabhai Nauroji, William Digby finally shares V.K.R.V. Rao and R.C. Desai. It was V.K.R.V. Rao whose estimates during the colonial period was considered very significant. Next second one is agriculture sector. Agriculture sector is a very, very important sector. Most people depend upon the agriculture sector. Dear students, Indian economy under the British colonial rule remained fundamentally agrarian. About 85% of the country's populations lived mostly in villages and derived livelihood directly and indirectly from agriculture. However, despite being the occupation of such a large population, the agriculture sector continued to experience stagnation and not infrequently, usually deterioration. Agricultural productivity became low in absolute terms. India's economy under the British colonial rule remained fundamentally agrarian. About 85% ಅಂತಂದ್ರೆ ಶೇಕಡ ಭಾರತದಲ್ಲಿ ಬ್ರಿಟಿಷರ ಆಡಳಿತದ ಏನಿದೆಯೋ, ಬ್ರಿಟಿಷರ ಒಂದು ವಸಾಹತುಶಾಹಿ ಆಡಳಿತದ ಸಂದರ್ಭದಲ್ಲಿ ನಮ್ಮ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿತ್ತೋ ಆ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 85% ಜನಸಂಖ್ಯೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ರು ಅಂತಂದ್ರೆ ಒಂದು ಅಗ್ರಿಕಲ್ಚರ್ ಅಂದ್ರೆ ಕೃಷಿ ವಲಯ ಏನ್ ಬರುತ್ತೋ ಕೃಷಿ ವಲಯದ ಮೇಲೆ ಹೆಚ್ಚು ಒಂದು ಅವಲಂಬಿತರಾಗಿರ್ತಾರೆ. ಅದು ಯಾವ ಅಂತಂದ್ರೆ ಈಗ ಅರ್ಬನ್ ಸೈಡ್ ಮತ್ತೆ ರೂರಲ್ ಸೈಡ್ ಅಂತಂದ್ರೆ ವಿಲೇಜಸ್ ಏನ್ ಬರುತ್ತೋ ರೂರಲ್ ಸೈಡ್ ಏನ್ ಬರುತ್ತೋ ರೂರಲ್ ಸೈಡ್ ಪೀಪಲ್ಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಪ್ರಾರಂಭದಲ್ಲಿ ವಸಾಹತುಶಾಹಿ ಸಂದರ್ಭದಲ್ಲಿ ಶೇಕಡ ಒಟ್ಟು ಜನಸಂಖ್ಯೆಯಲ್ಲಿ 85% ಅಂದ್ರೆ 85% ಜನ ಅದ್ರ ಮೇಲೆ ಅವಲಂಬಿತ ಆಗಿದ್ರು ಸಹ ನಗರ ಪ್ರದೇಶಕ್ಕಿಂತ ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಹೆಚ್ಚು ಒಂದು ಏನಾಗ್ತಿತ್ತು ಅಂತಂದ್ರೆ ಕೃಷಿ ಉತ್ಪಾದಕತೆ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿರ್ತಾರೆ. Dear students, the agriculture sector was caused mainly because of the various system of land settlement that was introduced by the colonial government. ಅಂತಂದ್ರೆ ವಸಾಹತುಶಾಹಿ ಸರ್ಕಾರ ಕೃಷಿ ವಲಯದಲ್ಲಿ ಒಂದು ಬದಲಾವಣೆಯನ್ನ ತರೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಹೊಸ ಒಂದು ಯೋಜನೆಯನ್ನ ರೂಪಿಸ್ತಾರೆ. ಆ ಯೋಜನೆ ಏನು ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರಿ ಅಂಡರ್ ಜಮೀನ್ದಾರಿ ಸಿಸ್ಟಮ್, ಯಾವುದು ಜಮೀನ್ದಾರಿ ಪದ್ಧತಿ, ಜಮೀನ್ದಾರಿ ಸಿಸ್ಟಮ್, which was implemented in the then Bengal Presidency, comparing parts of India's present day eastern states. ಅಂತಂದ್ರೆ ಈ ಒಂದು ಬಂಗಾಳದ ಒಂದು ಪ್ರಾಂತ್ಯಗಳೇನ್ ಬರುತ್ತೋ ಬಂಗಾಳದ ಪ್ರಾಂತ್ಯಗಳಲ್ಲಿ ಹೇರಳವಾಗಿ ಒಂದು ಕೃಷಿ ಮೇಲೆ ಅವಲಂಬಿತ ಆಗಿರದಂತ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಬಂಗಾಳದ ಒಂದು ರಾಜ್ಯಗಳು ಏನೆಲ್ಲ ಒಳಗೊಂಡಿರುತ್ತೋ ಆ ಬಂಗಾಳದ ಪ್ರಾಂತ್ಯಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೃಷಿ ವಲಯದಲ್ಲಿ ಒಂದು ಸುಧಾರಣೆಯನ್ನ ತರೋದಕ್ಕೆ ಹೊಸ ಒಂದು ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಆ ಪದ್ಧತಿ ಯಾವುದು ಅಂತಂದ್ರೆ ಜಮೀನ್ದಾರಿ ಪದ್ಧತಿ ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತಾರೆ. ಇಲ್ಲಿ ಜಮೀನ್ದಾರಿ ಪದ್ಧತಿಯಲ್ಲಿ ಜಾರಿಗೆ ತಂದಂತಹ ಒಂದು ಸಂದರ್ಭದಲ್ಲಿ ಯಾರು ಒಂದು ಅದರ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರ್ತಾರೋ ಅವರು ಬೆಳೆದಂತಹ ಒಂದು ಸರಕುಗಳಿಗೆ ಅವರೇ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಬೆಲೆಯನ್ನ ನಿಗದಿಪಡಿಸ್ತಾ ಇರ್ತಾರೆ. ಅದರಿಂದ ಈ ಒಂದು ಪೂರ್ವ ಪ್ರಾಂತ್ಯಗಳು ಅಥವಾ ಪೂರ್ವ ರಾಜ್ಯಗಳು ಏನ್ ಬರುತ್ತೋ ಪೂರ್ವ ರಾಜ್ಯಗಳಲ್ಲಿ ಪ್ರಪ್ರಥಮ ಬಾರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಜಮೀನ್ದಾರಿ ಪದ್ಧತಿಯನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅಂತಂದ್ರೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸೆಕ್ಟರ್ ಹೆಚ್ಚು ಒಂದು ಡೆವಲಪ್ ಆಗಿರೋದ್ರಿಂದ ಹೊಸ ಸಿಸ್ಟಮ್ ಅಂತಂದ್ರೆ ಲ್ಯಾಂಡ್ ಸೆಟಲ್ಮೆಂಟ್ ಅನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಅಡಾಪ್ಟ್ ಮಾಡ್ಕೊಳ್ತಾರೆ. Dear students, the agriculture sector was caused mainly because of the various system of land settlement that was introduced by the colonial government. ಅಂತಂದ್ರೆ ವಸಾಹತುಶಾಹಿ ಸರ್ಕಾರ ಕೃಷಿಯಲ್ಲಿ ಏನ್ ಈ ಒಂದು ಭೂ ಸುಧಾರಣೆಯನ್ನ ತರುವಂತಹ ಒಂದು ಸಂದರ್ಭದಲ್ಲಿ ಹೊಸ ಪದ್ಧತಿಯನ್ನ ಜಾರಿಗೆ ತರುತ್ತೆ. ಆ ಪದ್ಧತಿ ಯಾವುದು ಅಂತಂದ್ರೆ
ಜಮೀನ್ದಾರಿ ಪದ್ಧತಿ, ಜಮೀನ್ದಾರಿ ಸಿಸ್ಟಮ್, ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ ಅಂತಂದ್ರೆ ಫಸ್ಟ್ ಕೊಲೋನಿಯಲ್ ರೂಲ್ ಅಲ್ಲಿ ಯಾವ ಒಂದು ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತು ಒಂದು ಲ್ಯಾಂಡ್ ಸೆಟಲ್ಮೆಂಟ್ ಗೆ ರಿಲೇಟೆಡ್ ಆಗಿರೋದು ಅಂತಂದ್ರೆ ಜಮೀನ್ದಾರಿ ಪದ್ಧತಿ ಡಿಯರ್ ಸ್ಟೂಡೆಂಟ್ಸ್. ಅಂತಂದ್ರೆ ಜಮೀನ್ದಾರಿ ಪದ್ಧತಿ ಇದು ಫಸ್ಟ್ ಎಲ್ಲಿ ಇಂಪ್ಲಿಮೆಂಟ್ ಆಗೋದು ಅಂತಂದ್ರೆ ಬಂಗಾಳ ಪ್ರಾಂತ್ಯಗಳಲ್ಲಿ, ಈ ಒಂದು ಬೆಂಗಾಲ್ ಪ್ರೆಸಿಡೆನ್ಸಿ ಕಂಪೇರಿಂಗ್ ಪಾರ್ಟ್ಸ್ ಆಫ್ ದ ಇಂಡಿಯಾಸ್ ಪ್ರೆಸೆಂಟ್ಸ್ ಡೇ ಈಸ್ಟರ್ನ್ ಸ್ಟೇಟ್ಸ್ ಅಂತಂದ್ರೆ ಬಂಗಾಳದ ಪೂರ್ವ ರಾಜ್ಯಗಳು ಏನ್ ಬರುತ್ತೋ ಭಾರತದ ಪೂರ್ವ ರಾಜ್ಯಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಜಾರಿಗೆ ತರ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತಂದ್ರೆ ಕೈಗಾರಿಕಾ ವಲಯ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ತಿಳ್ಕೊಳ್ಬೇಕಾಗುತ್ತೆ. As in the case of agriculture, so also in manufacturing, India could not develop a sound industrial base under the colonial rule, even as the country's world famous handcraft industries declined. No corresponding modern industry space was allotted to come up to take period of place so long enjoyed by the farmer. The primary motive of the colonial government behind this policy of systematically deindustrializing India was twofold. The initiation was first to reduce India to the status of mere exporter of the important raw materials of the upcoming modern industries. Britain is second turn India into sprawling market for the finished products of these industries so that their continued expansion could be ensured of maximum advantage home country Britain. Dear students, ಇಲ್ಲಿ ಸಪೋಸ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋದು ಅಂತಂದ್ರೆ ನಿಮ್ಗೆ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅಲ್ಲೇ ಹೇಳಿದೆ. ಫಸ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದ್ರೆ ಈ ಒಂದು ಕೈಮಗ್ಗ ಅಂತಂದ್ರೆ ಕೈಮಗ್ಗದ ಒಂದು ಕೈಗಾರಿಕೆಗಳು ಏನ್ ಬರುತ್ತೋ, ಹ್ಯಾಂಡ್ ಕ್ರಾಫ್ಟ್ ಇಂಡಸ್ಟ್ರೀಸ್ ಏನ್ ಬರುತ್ತೋ ಅದ್ರ ಮೇಲೆ ಏನಾಗ್ತಿತ್ತು ಅಂತಂದ್ರೆ ಡಿಪೆಂಡ್ ಅಪ್ ದ ಹ್ಯಾಂಡ್ ಕ್ರಾಫ್ಟ್ ಇಂಡಸ್ಟ್ರೀಸ್ ಅಂತಂದ್ರೆ ನಮ್ಮ ಭಾರತದಲ್ಲಿ ಕೈಮಗ್ಗಗಳು ಏನ್ ಬರ್ತಾ ಇತ್ತು, ಕೈಮಗ್ಗ ಒಂದು ಕೈಗಾರಿಕೆಗಳ ಮೇಲೆ ಹೆಚ್ಚು ಒಂದು ಜನಸಂಖ್ಯೆ ಅವಲಂಬಿತ ಆಗ್ತಾ ಇದ್ರು. ಅವಲಂಬಿತ ಆದ್ರೂ ಸಹ ಈ ಕೊಲೋನಿಯಲ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳುತ್ತೆ. ಏನ್ ಚೇಂಜಸ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಮಾಡರ್ನೈಸ್ ಮಾಡುತ್ತೆ. ಯಾವ ರೀತಿ ಮಾಡರ್ನೈಸ್ ಮಾಡುತ್ತೆ ಅಂತಂದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಏನು ಒಂದು ರಾ ರಿಸೋರ್ಸಸ್ ಸಿಗುತ್ತೋ ರಾ ರಿಸೋರ್ಸಸ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುತ್ತೆ. ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತಂದ್ರೆ ಈ ಒಂದು ಕೊಲೋನಿಯಲ್ ರೂಲ್ ಏನಿದೆಯೋ ಕೊಲೋನಿಯಲ್ ಪೀರಿಯಡ್ ಗವರ್ನಮೆಂಟ್ ಹೋಮ್ ಟೌನ್ ಆದಂತ ಬ್ರಿಟನ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ ಡಿ ಸ್ಟೂಡೆಂಟ್ಸ್. ಅಂತಂದ್ರೆ ಇಲ್ಲಿ ಹೇರಳವಾಗಿ ಸಿಗುವಂತಹ ಕಚ್ಚಾ ಸಂಪನ್ಮೂಲಗಳೇನಿತ್ತು, ಕಚ್ಚಾ ಸಂಪನ್ಮೂಲಗಳು ಅವರ ಮಾತೃ ದೇಶವಾದಂತಹ ಬ್ರಿಟಿಷರ ಮಾತೃ ದೇಶವಾದಂತಹ ಬ್ರಿಟನ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಂದು ರಫ್ತು ಮಾಡ್ಕೊಳ್ತಾರೆ. ಯಾಕೆ ರಫ್ತು ಮಾಡ್ಕೊಳ್ತಾರೆ ಅಂತಂದ್ರೆ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾರೆ. ಏನ್ ಚೇಂಜಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಮಾಡ್ರನ್ ಇಂಡಸ್ಟ್ರಿ ಆಗಿ ಒಂದು ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಸಿಗೋಂತ ಒಂದು ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಇರ್ತಾರೆ. ಇದು ಮೈನ್ ಅಡ್ವಾಂಟೇಜ್ ಏನಾಗ್ತಿತ್ತು ಅಂತಂದ್ರೆ ಬ್ರಿಟನ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಿತ್ತು. ಯಾಕೆ ಬ್ರಿಟನ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಿತ್ತು ಅಂತಂದ್ರೆ ಲೋ ಲೆವೆಲ್ ಆಫ್ ಕಾಸ್ಟ್ ಅನ್ನ ಅವ್ರು ಬೇರ್ ಮಾಡ್ಬಿಟ್ಟು ಇಲ್ಲಿ ರಾ ರಿಸೋರ್ಸಸ್ ಅನ್ನ ಬೈ ಮಾಡ್ತಿದ್ರು. ರಾ ರಿಸೋರ್ಸಸ್ ಅನ್ನ ಬೈ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಅಲ್ಲಿಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಡ್ಯೂರಿಂಗ್ ದ ಸೆಕೆಂಡ್ ಆಫ್ ದ 19th century, modern industry beginning to take a root in India, but its progress has remained very slow. Initially, this development was confined to the setting up to cotton and jute textile mills. The cotton textile mills, mainly dominated by Indians, were located in the western parts of the country, namely Maharashtra and ಗುಜರಾತ್. ಅಂತಂದ್ರೆ ಈ ಒಂದು 19ನೇ ಒಂದು ಶತಮಾನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಎರಡು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಭಾರತದಲ್ಲಿ ಎರಡು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿದ್ರು. ಅದು ಯಾವುದು ಒಂದು ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಈ ಒಂದು ಕಾಟನ್ ಮತ್ತೆ ಜೂಟ್ ಅಂತಂದ್ರೆ ಹತ್ತಿ ಮತ್ತು ಸೆಣಬಿನ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ ಪ್ರಪ್ರಥಮ ಬಾರಿಗೆ ಬ್ರಿಟಿಷ್ ಸರ್ಕಾರ ನಮ್ಮ ಭಾರತದಲ್ಲಿ ಪ್ರಾರಂಭಿಸಿದಂತಹ ಎರಡು ಕೈಗಾರಿಕೆ ಯಾವುದು ಅಂತಂದ್ರೆ ಹತ್ತಿ ಮತ್ತು ಸೆಣಬಿನ ಕೈಗಾರಿಕೆ. ಹತ್ತಿ ಮತ್ತು ಸೆಣಬಿನ ಕೈಗಾರಿಕೆ ಅದು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪೂರ್ವ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಪ್ರಪ್ರಥಮ ಬಾರಿಗೆ ಎರಡು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಎರಡು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿದ್ರು ಸಹ ಪೂರ್ವ ಪ್ರಾಂತ್ಯಗಳಾದಂತಹ ಮಹಾರಾಷ್ಟ್ರ ಮತ್ತು ಗುಜರಾತ್ ನಲ್ಲಿ
ಮಹಾರಾಷ್ಟ್ರ ಮತ್ತು ಗುಜರಾತ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಪ್ರಾರಂಭ ಮಾಡಿದ್ರು ಸಹ ದೇರ್ ಇಸ್ ನೋ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿ ಫೆಸಿಲಿಟಿ ಅಂತಂದ್ರೆ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಇರಲ್ಲ. ಸಾರಿಗೆ ಸಂಪರ್ಕ ಅಭಿವೃದ್ಧಿ ಇಲ್ಲದಂತ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಲ್ಲಿ ಬೆಳೆದಂತಹ ಒಂದು ಕಚ್ಚಾ ಸಂಪನ್ಮೂಲಗಳನ್ನ ಅಲ್ಲಿಗೆ ಸಾಗಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ತದನಂತರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಪ್ರಥಮ ಬಾರಿಗೆ 1907ರಲ್ಲಿ ಅಂತಂದ್ರೆ ದ ಟಾಟಾ ಅಂಡ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಟೆಸ್ಕೋ, ಟಾಟಾ ಅಂಡ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಟೆಸ್ಕೋ ಇನ್ಕರಪ್ಟೆಡ್ ಇನ್ 1907 ಅಂತಂದ್ರೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ 1907 ಅಂತಂದ್ರೆ ಭಾರತದ ಏಕೈಕ ಕೈಗಾರಿಕೆಯಾಗಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾರೆ. ಅದ್ ಯಾವುದು ಅಂತಂದ್ರೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತಂದ್ರೆ ಈಗ ಸಪೋಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಲ್ಲಿ ಸಪೋಸ್ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಇದೆ ಅಲ್ವಾ, ಟಿಸ್ಕೋ ಏನಾಗಿರುತ್ತೆ ಅಂತಂದ್ರೆ 1907 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಏನಾಗ್ತದೆ ಅದನಂತರ ಏನಾಗ್ತಾ ಇರುತ್ತೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನ್ ಮಾಡ್ತಾರೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಅದ್ ಯಾವ್ಯಾವ್ದು ಅಂತಂದ್ರೆ ಶುಗರ್ ಅಂಡ್ ಸಿಮೆಂಟ್ ಅಂಡ್ ಪೇಪರ್ ಇಂಡಸ್ಟ್ರಿನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಕಾಟನ್ ಅಂಡ್ ಜೂಟ್ ಟೆಕ್ಸ್ಟೈಲ್ ಅನ್ನ ಒಂದು ಪಶ್ಚಿಮ ರಾಜ್ಯಗಳಲ್ಲಿ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಟಿಸ್ಕೋನ ಪ್ರಾರಂಭ ಮಾಡ್ತಾರೆ, ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಎಷ್ಟರಲ್ಲಿ 1907ರಲ್ಲಿ. ನೆಕ್ಸ್ಟ್ ಶುಗರ್ ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ಸಿಮೆಂಟ್ ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಪೇಪರ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಇಂಡಸ್ಟ್ರಿ ಸೆಕ್ಟರ್ ಆಗಿರುತ್ತೆ. Next class we have discussing about the infrastructure. Thank you so much.